ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಅದ್ಭುತವಾದ ಪರ್ವಕಾಲದ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಮುಂಬರುವ ಜನವರಿ 18ರಂದು ಬರುವ ಮೌನಿ ಅಮಾವಾಸ್ಯೆಯು ಕೇವಲ ಒಂದು ತಿಂಗಳಿನ ಕೊನೆಯ ದಿನವಲ್ಲ, ಇದು ವಿಧಿಯ ಬರಹವನ್ನೇ ಬದಲಿಸಬಲ್ಲ ಅತ್ಯಂತ ಶಕ್ತಿಶಾಲಿ ದಿನ. ಮಾಘಮಾಸದಲ್ಲಿ ಬರುವ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ದಿನ ಮೌನಕ್ಕೆ ಮತ್ತು ದಾನಕ್ಕೆ ಇರುವ ಶಕ್ತಿ ಅಷ್ಟಿಷ್ಟಲ್ಲ. ವಿಶೇಷವೆಂದರೆ ಸುಮಾರು 51 ವರ್ಷಗಳ ದೀರ್ಘಕಾಲದ ನಂತರ ಈ ಮೌನಿ ಅಮಾವಾಸ್ಯೆಯ ದಿನದಂದು 3 ಪ್ರಮುಖ ಗ್ರಹಗಳ ಮಹಾ ಸಂಯೋಗವು ನಿರ್ಮಾಣವಾಗುತ್ತಿದೆ. ಇದು ವಿಶೇಷವಾಗಿ ಕುಂಭರಾಶಿಯವರಿಗೆ ಮತ್ತು ಇತರ ಎಲ್ಲಾ ಭಕ್ತರಿಗೂ ತಮ್ಮ ಜೀವನದ ದಾರಿದ್ರ್ಯವನ್ನು ಕಳೆದುಕೊಳ್ಳಲು ಸಿಕ್ಕಿರುವ ಸುವರ್ಣಾವಕಾಶ. ಈ ದಿನ ನಾವು ಮಾಡುವ ಒಂದು ಚಿಕ್ಕ ಕೆಲಸ, ಅಂದರೆ ಒಂದು ಮೂಕ ಪ್ರಾಣಿಯಾದ ನಾಯಿಗೆ ನೀಡುವ ಒಂದು ತುತ್ತು ಅನ್ನವು ನಿಮ್ಮ 7 ತಲೆಮಾರುಗಳ ಹಸಿವನ್ನು ನೀಗಿಸಬಲ್ಲದು. ಅಂದರೆ 7 ತಲೆಮಾರುಗಳವರೆಗೆ ಸಂಪತ್ತು ಅಕ್ಷಯವಾಗಿರುವಂತೆ ಮಾಡಬಲ್ಲದು. ಜೀವನದ ಸಂಕಷ್ಟಗಳು ಮತ್ತು ನಮ್ಮ ಪರಿಸ್ಥಿತಿ. ನಮಗೆ ತಿಳಿದಿದೆ, ಇಂದು ಅನೇಕರು ಹಣದ ಸಮಸ್ಯೆಯಿಂದ, ಸಾಲದ ಸುಳಿಯಿಂದ ತತ್ತರಿಸುತ್ತಿದ್ದಾರೆ. ಇಡೀ ಜಗತ್ತು ಪ್ರಗತಿಯತ್ತ ಸಾಗುತ್ತಿರುವಾಗ ನೀವು ಮಾತ್ರ ಇದ್ದ ಜಾಗದಲ್ಲೇ ನಿಂತಂತೆ ಭಾಸವಾಗುತ್ತಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುವುದು, ಮಾಡಿದ ಕೆಲಸದಲ್ಲಿ ನಷ್ಟ ಅನುಭವಿಸುವುದು, ಮನೆಯಲ್ಲಿ ಸದಾ ಕಾಯಿಲೆ ಅಥವಾ ಜಗಳಗಳು ನಿಮ್ಮನ್ನು ಕಂಗೆಡಿಸಿರಬಹುದು. ನಿಮ್ಮ ಕಣ್ಮುಂದೆಯೇ ಸಂಬಂಧಿಕರು ಅಥವಾ ನೆರೆಹೊರೆಯವರು ಭಾರೀ ಪ್ರಗತಿ ಸಾಧಿಸುತ್ತಿದ್ದರೆ ನಿಮ್ಮ ಮನಸ್ಸಿಗೆ ನೋವಾಗುವುದು ಸಹಜ. ಆದರೆ ನೆನಪಿಡಿ, ನೀವು ಅಯೋಗ್ಯರಲ್ಲ. ನಿಮ್ಮ ಪ್ರಯತ್ನದಲ್ಲಿ ಕೊರತೆಯಿಲ್ಲ. ಕೇವಲ ಸಮಯ ಮತ್ತು ನಿಮ್ಮ ಭಾಗ್ಯದ ಆಟವಷ್ಟೇ ಇದು. ನಿಮ್ಮ ಪಿತೃದೋಷ ಅಥವಾ ಗ್ರಹಗತಿಗಳ ವ್ಯತಿರಿಕ್ತ ಪರಿಣಾಮಗಳು ನಿಮ್ಮನ್ನು ಕಾಡುತ್ತಿರಬಹುದು. ಈ ಮೌನಿ ಅಮಾವಾಸ್ಯೆಯು ಅಂತಹ ಎಲ್ಲಾ ದೋಷಗಳನ್ನು ಸುಟ್ಟು ಹಾಕಲು ಬಂದಿದೆ. ಈ ದಿನ ಬ್ರಹ್ಮಾಂಡದ ಸಕಲ ದೇವತೆಗಳು ಭೂಮಿಗೆ ಇಳಿದು ಬರುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಈ ಪವಿತ್ರ ದಿನದಂದು ನೀವು ಮಾಡುವ ಸಣ್ಣ ಕಾರ್ಯವು ನಿಮ್ಮನ್ನು ರಾಜನಂತೆ ಬದುಕುವಂತೆ ಮಾಡಬಲ್ಲದು. ನಾಯಿಯ ಮಹತ್ವ ಮತ್ತು ಧಾರ್ಮಿಕ ಹಿನ್ನೆಲೆ. ನಮ್ಮ ಸನಾತನ ಧರ್ಮದಲ್ಲಿ ನಾಯಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ನಾಯಿಯು ಕೇವಲ ನಂಬಿಕಸ್ಥ ಪ್ರಾಣಿಯಲ್ಲ, ಅದು ಕಾಲಭೈರವನಾಥರ ವಾಹನ. ಅಷ್ಟೇ ಅಲ್ಲದೆ ನಾಯಿಯು ಶನಿದೇವರ ಪ್ರಮುಖ ಪ್ರಾಣಿಯಾಗಿದ್ದು ಇದು ಯಮಧರ್ಮರಾಜನ ಪ್ರತೀಕವೂ ಹೌದು. ನಾಯಿಗೆ ಆಹಾರ ನೀಡುವುದು ಎಂದರೆ ನೇರವಾಗಿ ನಮ್ಮ ಕರ್ಮದ ಲೆಕ್ಕಾಚಾರಗಳನ್ನು ಸರಿಪಡಿಸಿಕೊಳ್ಳುವುದು ಎಂದರ್ಥ. ನಾಯಿಯನ್ನು ಹಸಿವಿನಿಂದ ಇಡುವವನು ತನ್ನ ಭಾಗ್ಯವನ್ನೇ ಹಸಿವಿನಿಂದ ಇಡುತ್ತಾನೆ ಎಂದು ಹಿರಿಯರು ಹೇಳುತ್ತಾರೆ. ಆದ್ದರಿಂದಲೇ ಈ ಮೌನಿ ಅಮಾವಾಸ್ಯೆಯೆಂದು ಕೆಳಕಂಡ 5 ವಿಶೇಷ ಪರಿಹಾರಗಳನ್ನು ಮಾಡುವುದು ಅತ್ಯಗತ್ಯ. ಪರಿಹಾರ 1. ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ಕ್ಷೀರಾನ್ನದ ಸೇವೆ. ನಿಮ್ಮ ಜೀವನದಲ್ಲಿ ಸಾಲದ ಹೊರೆ ಬೆಟ್ಟದಂತೆ ಬೆಳೆದಿದೆಯೇ? ಬಂದ ಹಣವೆಲ್ಲ ಬಡ್ಡಿ ಕಟ್ಟಲು ಅಥವಾ ಇಎಂಐ ಪಾವತಿಸಲು ಸರಿಯಾಗುತ್ತಿದೆಯೇ? ಹಾಗಿದ್ದರೆ ಈ ಉಪಾಯ ನಿಮಗಾಗಿ. ಮೌನಿ ಅಮಾವಾಸ್ಯೆಯ ದಿನದಂದು ನಿಮ್ಮ ಮನೆಯಲ್ಲೇ ಅಕ್ಕಿಯ ಪಾಯಸ ಅಥವಾ ಕ್ಷೀರಾನ್ನವನ್ನು ತಯಾರಿಸಿ. ಇದಕ್ಕೆ ಶುದ್ಧವಾದ ಹಾಲನ್ನು ಬಳಸಿ ಮತ್ತು ಅದರಲ್ಲಿ ಸ್ವಲ್ಪ ಕೇಸರಿ ಎಲೆಗಳನ್ನು ಸೇರಿಸಿ. ನೆನಪಿಡಿ, ಈ ಆಹಾರವನ್ನು ಯಾರು ಸಾಲದ ಹೊರೆಯಲ್ಲಿದ್ದಾರೋ ಅವರೇ ತಯಾರಿಸುವುದು ಉತ್ತಮ. ನಂತರ ಈ ಕ್ಷೀರಾನ್ನವನ್ನು ಭಕ್ತಿಯಿಂದ ಒಬ್ಬ ನಾಯಿಗೆ ಉಣಬಡಿಸಿ. ಊಟ ನೀಡುವಾಗ ಮನಸ್ಸಿನಲ್ಲಿ, ಓ ಧರ್ಮರಾಜ, ನನ್ನ ಕರ್ಮಗಳ ಭಾರವನ್ನು ಕಡಿಮೆ ಮಾಡು, ನನ್ನನ್ನು ಸಾಲದ ಮುಕ್ತನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿ. ಈ ಉಪಾಯವು ಶನಿ ಮತ್ತು ಯಮದೇವರನ್ನು ಶಾಂತಗೊಳಿಸುತ್ತದೆ ಮತ್ತು ಆರ್ಥಿಕ ಮುಗ್ಗಟ್ಟಿನಿಂದ ನಿಮ್ಮನ್ನು ಶೀಘ್ರವಾಗಿ ಹೊರತರುತ್ತದೆ. ಪರಿಹಾರ 2. ಪ್ರೀತಿ ಮತ್ತು ವೈವಾಹಿಕ ಸುಖಕ್ಕಾಗಿ ಸಿಹಿ ರೊಟ್ಟಿಯ ಸೇವೆ. ಇಂದಿನ ಕಾಲದಲ್ಲಿ ಪ್ರೀತಿ ಸಿಗುವುದು ಬಹಳ ಕಷ್ಟವಾಗಿದೆ. ಪ್ರೀತಿಸಿದವರು ದೂರವಾಗುವುದು ಅಥವಾ ಮದುವೆ ವಿಳಂಬವಾಗುವುದು ಅನೇಕರ ಸಮಸ್ಯೆಯಾಗಿದೆ. ದಾಂಪತ್ಯ ಜೀವನದಲ್ಲಿ ಕಲಹವಿದ್ದರೆ ಅಥವಾ ವಿಚ್ಛೇದನದ ಅಂಚಿನಲ್ಲಿದ್ದರೆ ಈ ಉಪಾಯ ಮಾಡಿ. ಒಂದು ಗೋಧಿ ರೊಟ್ಟಿಯನ್ನು ತಯಾರಿಸಿ ಅದರ ಮೇಲೆ ಸ್ವಲ್ಪ ಬೆಲ್ಲವನ್ನು ಇಡಿ. ಈ ಸಿಹಿ ರೊಟ್ಟಿಯನ್ನು ನಾಯಿಗೆ ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿರುವ ಶುಕ್ರ ಮತ್ತು ಚಂದ್ರಗ್ರಹಗಳನ್ನು ಸಮತೋಲನಗೊಳಿಸುತ್ತದೆ. ಇದರಿಂದ ಮನಸ್ತಾಪಗಳು ದೂರವಾಗಿ ಪ್ರೀತಿ ಮೊಳೆಯುತ್ತದೆ. ಮದುವೆ ವಿಳಂಬವಾಗುತ್ತಿದ್ದವರಿಗೆ ಶೀಘ್ರದಲ್ಲೇ ಯೋಗ್ಯ ಸಂಬಂಧಗಳು ಅರಸಿಬರುತ್ತವೆ. ಪರಿಹಾರ 3. ಗಂಭೀರ ಕಾಯಿಲೆಗಳಿಂದ ಮುಕ್ತಿಗಾಗಿ ಅರಿಶಿಣದ ರೊಟ್ಟಿ. ನಿಮ್ಮ ಮನೆಯಲ್ಲಿ ಯಾರಾದರೂ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ದಾರೆ? ಆಸ್ಪತ್ರೆಗೆ ಎಷ್ಟು ಖರ್ಚು ಮಾಡಿದರೂ ಗುಣವಾಗುತ್ತಿಲ್ಲವೇ? ಈ ಮೌನಿ ಅಮಾವಾಸ್ಯೆಯ ದಿನದಂದು ಒಂದು ರೊಟ್ಟಿಯನ್ನು ಮಾಡುವಾಗ ಹಿಟ್ಟಿನೊಳಗೆ ಸ್ವಲ್ಪ ಶುದ್ಧವಾದ ಅರಿಶಿಣವನ್ನು ಬೆರೆಸಿ. ಅರಿಶಿಣವು ರೋಗನಾಶಕ ಮಾತ್ರವಲ್ಲ, ಅದು ದೈವಿಕ ಶಕ್ತಿಯೂ ಹೊಂದಿದೆ. ಈ ಅರಿಶಿಣ ಮಿಶ್ರಿತ ರೊಟ್ಟಿಯನ್ನು ಸಾಧ್ಯವಾದರೆ ಸ್ವಲ್ಪ ಗಾಯಗೊಂಡಿರುವ ಅಥವಾ ಕಷ್ಟದಲ್ಲಿರುವ ನಾಯಿಗೆ ನೀಡಿ. ಇದರಿಂದ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಅನಾರೋಗ್ಯ ಪೀಡಿತರಿಗೆ ಶೀಘ್ರ ಗುಣಮುಖವಾಗುವ ಶಕ್ತಿ ಲಭಿಸುತ್ತದೆ.
ಪರಿಹಾರ 4. ಶತ್ರುಬಾಧೆ ಮತ್ತು ತಂತ್ರಮಂತ್ರಗಳ ನಿವಾರಣೆ. ಕಪ್ಪು ಎಳ್ಳಿನ ರೊಟ್ಟಿ. ನಿಮಗೆ ಅರಿಯದಂತೆ ನಿಮ್ಮ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿ ಬೀರುತ್ತಿದ್ದಾರೆಯೇ? ಶತ್ರುಗಳ ಕಾಟ ಹೆಚ್ಚಾಗಿದೆಯೇ? ಮನೆಯಲ್ಲಿ ಸದಾ ನಕಾರಾತ್ಮಕತೆ ಅಡರಿದಂತೆ ಭಾಸವಾಗುತ್ತಿದೆಯೇ? ಒಂದು ರೊಟ್ಟಿಯ ಮೇಲೆ ಸ್ವಲ್ಪ ಕಪ್ಪು ಎಳ್ಳನ್ನು ಅಂಟಿಸಿ. ಈ ರೊಟ್ಟಿಯನ್ನು ನಿರ್ದಿಷ್ಟವಾಗಿ ಒಂದು ಕಪ್ಪು ನಾಯಿಗ ತಿನ್ನಿಸಿ. ಕಪ್ಪು ನಾಯಿಯು ಭೈರವನಾಥರ ಸ್ವರೂಪ ಎಂದು ನಂಬಲಾಗಿದೆ. ಕಪ್ಪು ಎಳ್ಳು ರಾಹು ಮತ್ತು ಕೇತುಗಳ ದೋಷವನ್ನು ನಿವಾರಿಸುತ್ತದೆ. ಈ ಕಾರ್ಯವು ನಿಮ್ಮ ಸುತ್ತ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ ಮತ್ತು ನಿಮ್ಮ ಶತ್ರುಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತದೆ. ಪರಿಹಾರ 5. ಅಪಾರ ಸಂಪತ್ತು ಮತ್ತು ಕೋಟಿ ಕೋಟಿ ಧನಲಾಭಕ್ಕಾಗಿ. ಹಾಲಿನ ಸೇವೆ. ಜೀವನದಲ್ಲಿ ರಾಜನಂತೆ ಬದುಕಬೇಕು, ಹಣದ ಕೊರತೆ ಎಂದಿಗೂ ಇರಬಾರದು ಎಂದು ಬಯಸುವವರಿಗೆ ಇದು ಅಂತಿಮ ಉಪಾಯ. ಮೌನಿ ಅಮಾವಾಸ್ಯೆಯ ದಿನದಂದು ನಾಯಿ ಮರಿಗಳನ್ನು ಹುಡುಕಿ ಆ ಪುಟ್ಟ ಮರಿಗಳಿಗೆ ಹಾಲನ್ನು ಕುಡಿಸಿ. ಹಾಲಿನಲ್ಲಿ ಸ್ವಲ್ಪ ಮಿಶ್ರಿ ಅಥವಾ ಕಲ್ಲು ಸಕ್ಕರೆ ಅಥವಾ ಸಕ್ಕರೆಯನ್ನು ಬೆರೆಸಿರಲಿ. ಮರಿಗಳು ಸ್ವಲ್ಪ ದೊಡ್ಡವಾಗಿದ್ದರೆ ಹಾಲಿನೊಂದಿಗೆ ರೊಟ್ಟಿಯನ್ನು ನೀಡಬಹುದು. ಈ ಉಪಾಯವು ಧನಲಕ್ಷ್ಮಿಯನ್ನು ಆಕರ್ಷಿಸುವ ಮತ್ತು ನಿಂತುಹೋಗಿರುವ ಆದಾಯದ ಮೂಲಗಳನ್ನು ತೆರೆಯುವ ಶಕ್ತಿಯನ್ನು ಹೊಂದಿದೆ. ಬಡತನವನ್ನು ಹೋಗಲಾಡಿಸಿ 7 ತಲೆಮಾರುಗಳಿಗೆ ಸಾಕಾಗುವಷ್ಟು ಪುಣ್ಯದ ಫಲವನ್ನು ಇದು ನೀಡುತ್ತದೆ. ಮೌನಿ ಅಮಾವಾಸ್ಯೆಯ ದಿನ ಪಾಲಿಸಬೇಕಾದ ನಿಯಮಗಳು. ಈ ಎಲ್ಲಾ ಉಪಾಯಗಳನ್ನು ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ. ಮೌನವ್ರತ. ಸಾಧ್ಯವಾದಷ್ಟು ಕಡಿಮೆ ಮಾತನಾಡಲು ಪ್ರಯತ್ನಿಸಿ. ನಿಮ್ಮ ಮಾತುಗಳು ಕಡಿಮೆಯಾದಷ್ಟು ನಿಮ್ಮ ಸಂಕಲ್ಪದ ಶಕ್ತಿ ಹೆಚ್ಚಾಗುತ್ತದೆ. ನಿಸ್ವಾರ್ಥ ಭಾವ. ದಾನ ಮಾಡುವಾಗ ನಾನು ಈ ಉಪಾಯ ಮಾಡಿದೆ, ನನಗೆ ತಕ್ಷಣ ಹಣ ಬರಬೇಕು ಎಂಬ ಲಾಲಸೆ ಇರಬಾರದು. ಭಕ್ತಿಯಿಂದ ಮತ್ತು ಕೃತಜ್ಞತೆಯಿಂದ ಆ ಮೂಕ ಪ್ರಾಣಿಗೆ ಆಹಾರ ನೀಡಿ ನಂತರ ಅದನ್ನು ಮರೆತುಬಿಡಿ. ನೀವು ಮಾಡಿದ ಉಪಾಯವನ್ನು ಮರೆತಾಗಲೇ ದೈವವು ತನ್ನ ಕೆಲಸವನ್ನು ಆರಂಭಿಸುತ್ತದೆ. ಶನಿದೇವ ಮತ್ತು ರಾಧಾಕೃಷ್ಣರ ಸ್ಮರಣೆ. ಉಪಾಯ ಮಾಡುವಾಗ ಮನಸ್ಸಿನಲ್ಲಿ ಶನಿದೇವರನ್ನು ಮತ್ತು ರಾಧಾಕೃಷ್ಣರನ್ನು ನೆನೆಯಿರಿ. ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಜೈ ಶನಿದೇವ್ ಎಂಬ ಮೂಲಕ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ. ಮುಕ್ತಾಯ. ಸ್ನೇಹಿತರೆ, ಈ ಮೌನಿ ಅಮಾವಾಸ್ಯೆಯು ನಿಮ್ಮ ಜೀವನದ ದಾರಿದ್ರ್ಯವನ್ನು ಸುಟ್ಟುಹಾಕಿ ಸೌಭಾಗ್ಯದ ಬಾಗಿಲನ್ನು ತೆರೆಯಲಿ ಎಂದು ನಾವು ಹಾರೈಸುತ್ತೇವೆ. ಮೇಲೆ ತಿಳಿಸಿದ ಈ ಸರಳ ಆದರೆ ಚಮತ್ಕಾರಿಕ ಉಪಾಯಗಳು ಹಿಂದೆ 1000 ಜನರ ಜೀವನವನ್ನು ಬದಲಾಯಿಸಿವೆ. ಇಂದು ನಿಮ್ಮ ಸಮಯ ಬಂದಿದೆ. ಪೂರ್ಣ ಶ್ರದ್ಧೆ ಮತ್ತು ನಂಬಿಕೆಯಿಂದ ಈ ಕಾರ್ಯವನ್ನ ಮಾಡಿ. ನಿಮ್ಮ ಜೀವನದಲ್ಲಿ ಈ ಉಪಾಯಗಳಿಂದ ಆಗುವ ಬದಲಾವಣೆಗಳನ್ನು ಗಮನಿಸಿ. ಯಾವುದೇ ಸಂದೇಹಗಳಿದ್ದಲ್ಲಿ ಅಥವಾ ಸಮಸ್ಯೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಶನಿದೇವರು ಮತ್ತು ಕಾಲಭೈರವನಾಥರು ನಿಮಗೆ ಸಕಲ ಐಶ್ವರ್ಯವನ್ನು ನೀಡಲಿ. ಶುಭಮಸ್ತು. ಜೈ ಶನಿದೇವ್. ರಾಧೆ ರಾಧೆ.